ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತೊಂದು ಸೆಷನಲ್ಲಿ ನಾನು ಭಾರತಿ ಏರ್ಟೆಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೂಮೆಂಟ್ ಆಫ್ ದಿ ಭಾರತಿ ಏರ್ಟೆಲ್ ಏನಿರುತ್ತೆ. ಸೊ ಐಲ್ ಬಿ ಎಕ್ಸ್ಪ್ಲೇನಿಂಗ್, ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಭಾರತಿ ಏರ್ಟೆಲ್ 30 ಮಿನಿಟ್ಸ್ ಟೈಮ್ ಫ್ರೇಮ್ ತೊಗೊಂಡಿರೋದು 30 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ನೋಡಿ ನಮಗೆ ಪ್ಯಾರಲಲ್ ಚಾನಲ್ ಬಂದಿದೆ ಮತ್ತು ಇದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ರೆಸಿಸ್ಟ್ ಆಗ್ತಾ ಇದೆ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟು ನಾವು ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈ ಸಪೋರ್ಟ್ ಲೈನ್ ಇದೆ ಅಲ್ವಾ, ಅಷ್ಟು ಟಾರ್ಗೆಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 1360ವರೆಗೂ ಟಾರ್ಗೆಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟಾಪ್ ಲಾಸ್ ಯಾವ್ದು ಇಟ್ಕೋಬೋದು ಅಂತಂದರೆ ಹೈಯರ್ ಆಫ್ ದಿಸ್ ವೇವ್, ಅಂದರೆ 1496 ಇರುತ್ತೆ ಸ್ಟಾಪ್ ಲಾಸು. ಸೆಲ್ ಅಟ್ ನೋಡಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಿದೆ ಅಲ್ವಾ, ಸೊ ಅಲ್ಲಿ ಸೆಲ್ ಮಾಡಬೇಕು. ಅಂದರೆ 1467 ಎಷ್ಟು ಬರುತ್ತೆ ರೇಷಿಯೋ ಶಾರ್ಟ್ ಪೊಸಿಷನ್, ಇಲ್ಲಿ ಸೆಲ್ ಮಾಡಬೇಕು. 1465 ಟಾರ್ಗೆಟ್ 1360 ಇರುತ್ತೆ. ಸ್ಟಾಪ್ ಲಾಸ್ 1513 ಇರುತ್ತೆ. ಸೊ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2.13 ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ಭಾರತಿ ಏರ್ಟೆಲ್. ನಮ್ಮ ಅನಾಲಿಸಿಸಿಂದ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.